ಈ ಕತೆ ಒಂದು ವಿಚಿತ್ರವಾದ ಒಗಟು. ಇಬ್ಬರು ಅವಳಿ ಸಹೋದರರು, ಒಂದೇ ರೀತಿಯ ಮುಖಗಳು, ಒಂದೇ ರೀತಿಯ ರೂಪ. ಅವರು ಮದುವೆಯಾದ ಹುಡುಗಿಯರು ಕೂಡ ಅವಳಿ ಸಹೋದರಿಯರೇ. ಅವರ ಮುಖಗಳು ಸಹ ಒಂದೇ ರೀತಿಯವು. ಮದುವೆಯಾದ ನಂತರ ಆ ರಾತ್ರಿ ಒಂದು ಅನಿರೀಕ್ಷಿತ ಗೊಂದಲ ಸಂಭವಿಸಿತು. ಆ ಇಬ್ಬರು ಹೊಸದಾಗಿ ಮದುವೆಯಾದ ಸೊಸೆಯರು ತಮ್ಮ ಗಂಡನ ಕೋಣೆಗೆ ಹೋಗಬೇಕಾದ ಜಾಗದಲ್ಲಿ ತಪ್ಪಾಗಿ ಒಬ್ಬರ ಕೋಣೆಯಲ್ಲಿ ಒಬ್ಬರು ಕುಳಿತರು. ಸುಹಾಗ್ ರಾತ್ರಿ ಕಳೆದು ಹೋಯಿತು. ಬೆಳಗಾದಾಗ ಆ ಇಬ್ಬರು ಸಹೋದರರಿಗೆ ಒಂದು ಆಘಾತಕಾರಿ ಸತ್ಯ ತಿಳಿಯಿತು. ರಾತ್ರಿ ಕಳೆದವರು ತಮ್ಮ ಹೆಂಡತಿಯರಲ್ಲ, ತಮ್ಮ ಸಹೋದರನ ಹೆಂಡತಿ. ಗ್ರಾಮಸ್ಥರಿಗೆ ತಿಳಿದರೆ ಏನಾಗುತ್ತದೆ ಎಂಬ ಭಯದಿಂದ ಆ ನಾಲ್ವರು ಕೋಣೆಯಲ್ಲಿ ಕುಳಿತು ಒಂದು ನಿರ್ಧಾರ ತೆಗೆದುಕೊಂಡರು. ಆ ನಿರ್ಧಾರವನ್ನು ಕೇಳಿದರೆ ನಿಮ್ಮ ಗುಂಡೆ ನಿಲ್ಲುತ್ತದೆ. ಅವರು ಏನು ಮಾಡಿದರು? ಈ ಬದಲಾವಣೆಯಲ್ಲಿ ಅವರಿಗೆ ಸಂತೋಷವಾಯಿತೆ? ಪ್ರತಿದಿನ ಹೆಂಡತಿಯರನ್ನು ಬದಲಾಯಿಸಿಕೊಳ್ಳಲು ಆರಂಭಿಸಿದರೆ ಅಥವಾ ಮದುವೆಯನ್ನೇ ಬದಲಾಯಿಸಿದರೆ? ಈ ಅದ್ಭುತ ನಿರ್ಧಾರವನ್ನು ತಿಳಿಯಲು ಈ ಕಥೆಯನ್ನು ಕೊನೆಯವರೆಗೂ ಕೇಳಿ. ಒಂದು ಚಿಕ್ಕ ಗ್ರಾಮ. ಮಣ್ಣಿನ ಗಾಳಿಗಳು, ಮಣ್ಣಿನ ವಾಸನೆ, ಜನರ ನಡುವಿನ ಸಹಕಾರ. ಬೆಳಗ್ಗೆ ಮಹಿಳೆಯರು ಕೈಯಿಂದ ಒಲೆಯನ್ನು ಬೆಂಕಿಯಿಟ್ಟು ಪಾತ್ರೆಗಳನ್ನು ತೊಳೆಯುತ್ತಾ ದಿನವನ್ನು ಆರಂಭಿಸುತ್ತಿದ್ದರು. ಪುರುಷರು ಹೊಲದಲ್ಲಿ ಬೆವರಿಳಿಸುತ್ತಿದ್ದರು. ಇಂತಹ ಗ್ರಾಮದ ಒಂದು ಮೂಲೆಯಲ್ಲಿ ಇಬ್ಬರು ಅವಳಿ ಸಹೋದರರು ವಾಸವಾಗಿದ್ದರು. ರಫಿಯಾನ್, ಕರ್ಫಾನ್. ಯೌವನ, ಶಕ್ತಿ, ಒಳ್ಳೆಯ ಮನಸ್ಸು ಎಲ್ಲವೂ ಇದ್ದರೂ ಅವರ ಮುಖಗಳು ಒಂದೇ ರೀತಿಯಾಗಿದ್ದವು. ಒಬ್ಬರನ್ನೊಬ್ಬರು ಗುರುತಿಸಲು ಕಷ್ಟವಾಗುತ್ತಿತ್ತು. ಕನ್ನಡಿಯಲ್ಲಿ ತಮ್ಮನ್ನು ತಾವು ನೋಡಿಕೊಂಡಾಗ ನಾನು ರಫಿಯಾನ, ಕರ್ಫಾನ ಎಂದು ಯೋಚನೆಗೆ ಬೀಳುತ್ತಿದ್ದರು. ಗ್ರಾಮಸ್ಥರಿಗೆ ಇದು ಹಾಸ್ಯಾಸ್ಪದವಾಗಿತ್ತು, ತಮಾಷೆ ಮಾಡುತ್ತಿದ್ದರು. ಆದರೆ ಈ ಇಬ್ಬರಿಗೆ ಆ ತಮಾಷೆಯ ಬಗ್ಗೆ ಕಾಳಜಿ ಇರಲಿಲ್ಲ. ಕಾಲ ಕಳೆಯಿತು. ವಯಸ್ಸಾದಂತೆ ಅವರ ಮನಸ್ಸಿನಲ್ಲಿ ಒಂದು ಆಸೆ ಬೇರೂರಿತು, ಮದುವೆ. ಯಾರಾದರೂ ನಮಗಾಗಿ ಸೀರೆ ಸರಿಮಾಡಿಕೊಂಡು ನಮ್ಮನ್ನು ಪ್ರೀತಿಸುವ ಹುಡುಗಿ ಇದ್ದರೆ ಒಳ್ಳೆಯದು ಎಂದು ಕನಸು ಕಾಣುತ್ತಿದ್ದರು. ಬಾಲ್ಯದಲ್ಲೇ ತಾಯಿ ತಂದೆಯರನ್ನು ಕಳೆದುಕೊಂಡಿದ್ದರಿಂದ ಅವರನ್ನು ಬೆಳೆಸಿದ ಕಲಾ ರಶೀದಾ ಎಂಬ ಚಿಕ್ಕಮ್ಮ ಒಬ್ಬರೇ ರಕ್ತ ಸಂಬಂಧ. ಆಕೆ ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದಳು, ನನ್ನ ಮಾವನ ಮಕ್ಕಳು ನನಗೆ ಮಕ್ಕಳಂತೆ. ಅವರ ಮದುವೆಯಾದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಆದರೆ ಗ್ರಾಮಸ್ಥರು ಭಯಪಡುತ್ತಿದ್ದರು. ಇವರಿಬ್ಬರ ಮುಖ ಒಂದೇ ಆಗಿದ್ದರೆ, ಒಂದು ವೇಳೆ ಮಗಳು ತಪ್ಪಾಗಿ ಬೇರೆಯವನೊಂದಿಗೆ ರಾತ್ರಿ ಕಳೆದರೆ ಎಂದು ಹೇಳುತ್ತಿದ್ದರು. ಈ ಮಾತುಗಳು ಕಲಾ ಕಣ್ಣುಗಳಲ್ಲಿ ಕಣ್ಣೀರನ್ನು ತರಿಸುತ್ತಿದ್ದವು. ರಫಿಯಾನ್, ಕರ್ಫಾನ್ ಮೌನವಾಗಿ ತಲೆ ತಗ್ಗಿಸುತ್ತಿದ್ದರು. ಅವರು ಕೇವಲ ಮದುವೆಯನ್ನು ಬಯಸಿರಲಿಲ್ಲ. ತಮ್ಮ ಹೃದಯವನ್ನು ಅರ್ಥಮಾಡಿಕೊಳ್ಳುವ, ತಮ್ಮ ಆತ್ಮವನ್ನು ತಿಳಿಯುವ, ಕೇವಲ ಮುಖವನ್ನು ನೋಡದೆ ಮನಸ್ಸನ್ನು ಗುರುತಿಸುವ ಹುಡುಗಿಯನ್ನು ಬಯಸಿದ್ದರು. ರಫಿಯಾನ್ಗೆ ಬಾವಿಯ ಬಳಿ ನೀರು ತುಂಬಿಕೊಳ್ಳುವಾಗ ಸಿಗ್ಗಿನಿಂದ ಮುಸುಗು ಸರಿಮಾಡಿಕೊಳ್ಳುವ ಹುಡುಗಿ ನೆನಪಾಗುತ್ತಿದ್ದಳು. ಕರ್ಫಾನ್ಗೆ ಒಮ್ಮೆ ಬೀದಿಯಲ್ಲಿ ಕಂಡ ಒಂದು ಚಿರುನಗೆ ಮನಸ್ಸಿನಲ್ಲಿ ಹಾಸುಗೊಂಗಿತ್ತು. ಆದರೆ ಆ ಆಸೆಗಳೆಲ್ಲವೂ ಒಂದೇ ಮಾತಿನಲ್ಲಿ ಬಂದಿಯಾದವು, ಮದುವೆ. ಒಂದು ರಾತ್ರಿ ಎಲ್ಲ ಆಸೆಗಳು ಮಾಯವಾಗುತ್ತಿವೆ ಎಂದು ಭಾಸವಾದಾಗ ವಿಧಿಯು ಒಂದು ತಿರುವನ್ನು ತಂದಿತು. ರಾತ್ರಿಯ ಮೌನ ಗಾಢವಾಗಿತ್ತು. ಆಕಾಶದಲ್ಲಿ ನಕ್ಷತ್ರಗಳ ಚಾದರ, ಕುಂಡದ ಬೂದಿಯಲ್ಲಿ ಸ್ವಲ್ಪ ಬೆಚ್ಚಗಿನ ಉಳಿಕೆ. ಕಲಾ ರಶೀದಾ ತನ್ನ ಮೂಲೆಯಲ್ಲಿ ಕುಳಿತು ಜಪಮಾಲೆ ತಿರುಗಿಸುತ್ತಾ ಸುಮ್ಮನಿದ್ದಳು. ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಶಾಲು ತೊಟ್ಟು ಮನೆಯಿಂದ ಹೊರಟಳು. ನಿಧಾನವಾದ ಹೆಜ್ಜೆಗಳು, ಆದರೆ ದೃಢವಾದ ಇರಾದೆ. ಆಕೆ ಒಂದು ಆಸೆಯ ಕಡೆಗೆ ಹೆಜ್ಜೆ ಇಡುತ್ತಿದ್ದಳು. ಇನ್ನೂ ಒಂದು ಬಾಗಿಲು ಸ್ವಲ್ಪ ತೆರೆದಿರುವ ಆಸೆ. ಕೆಲವು ತಿರುವುಗಳನ್ನು ದಾಟಿ ಆಕೆ ನಶೀರಾ ಮತ್ತು ನಶ್ವಾ ಎಂಬ ಅವಳಿ ಸಹೋದರಿಯರು ವಾಸವಾಗಿದ್ದ ಗುಡಿಸೆಗೆ ತಲುಪಿದಳು. ಅವರ ಕಥೆಯು ರಫಿಯಾನ್, ಕರ್ಫಾನ್ರ ಕಥೆಯಂತೆಯೇ ಇತ್ತು. ಮುಖಗಳು ಒಂದೇ ರೀತಿಯಾಗಿದ್ದವು. ತಾಯಿಗೆ ಕೂಡ ಧ್ವನಿಯಿಂದಲೇ ಗುರುತಿಸಬೇಕಿತ್ತು. ಕಲಾ ಬಾಗಿಲು ಬಡಿದಳು. ಒಬ್ಬ ವೃದ್ಧೆ, ಹಮೀದಾ, ಹೊರಗೆ ಬಂದಳು. ಕಲಾ, ನೀವು ಇಲ್ಲಿಗೆ ಹೇಗೆ ಎಂದು ಆಶ್ಚರ್ಯದಿಂದ ಕೇಳಿದಳು. ಹಮೀದಾ, ನಿನ್ನ ಮೊಮ್ಮಗಳಿಗೆ ಸಂಬಂಧ ತಂದಿದ್ದೇನೆ ಎಂದು ಕಲಾ ಮೃದುವಾಗಿ ಉತ್ತರಿಸಿದಳು. ನನ್ನ ಮೊಮ್ಮಕ್ಕಳು ಅವಳಿಗಳು ಸರಳರಾದವರು, ಆದರೆ ಒಂಟಿತನದಲ್ಲಿ ಬದುಕುತ್ತಿದ್ದಾರೆ. ಹಮೀದಾ ಸ್ವಲ್ಪ ಹೊತ್ತು ಯೋಚಿಸಿ ಕಲಾಳನ್ನು ಒಳಗೆ ಕರೆತಂದಳು. ಅಂಗಳದ ಒಂದು ಮೂಲೆಯಲ್ಲಿ ನಶೀರಾ ಮತ್ತು ನಶ್ವಾ ಕುಳಿತಿದ್ದರು. ತಲೆಯ ಮೇಲೆ ಮುಸುಗು, ಕಣ್ಣುಗಳು ತಗ್ಗಿದವು. ಆದರೆ ಅವರ ಹೃದಯಗಳು ಮತ್ತು ಕಿವಿಗಳು ಕಲಾಳ ಮಾತುಗಳನ್ನು ಕುತೂಹಲದಿಂದ ಕೇಳುತ್ತಿದ್ದವು. ಕಲಾ, ರಫಿಯಾನ್ ಮತ್ತು ಕರ್ಫಾನ್ರ ಶ್ರಮ, ಒಂಟಿತನದ ಬಗ್ಗೆ ಹೇಳಿದಾಗ ಆ ಸಹೋದರಿಯರ ಕಣ್ಣುಗಳಲ್ಲಿ ಗುಪ್ತವಾಗಿದ್ದ ದುಗಕ ಮತ್ತೆ ಕಣ್ಣೀರಾಗಿ ಮಿನುಗಿತು. ಹಮೀದಾ ಹೇಳಿದಳು, ನಾವು ಒಳ್ಳೆಯ ಸಂಬಂಧಗಳನ್ನು ನೋಡಿದ್ದೇವೆ ಕಲಾ, ಆದರೆ ಪ್ರತಿ ಬಾರಿಯೂ ಒಂದೇ ಮಾತು, ಇಬ್ಬರೂ ಒಂದೇ ರೀತಿಯಾಗಿದ್ದರೆ
ಗಂಡ ಯಾರದು ಎಂದು ಹೇಗೆ ಗುರುತಿಸುತ್ತಾನೆ? ಕಲಾಳ ಕಣ್ಣುಗಳಲ್ಲಿ ಒದ್ದೆಯಾಯಿತು. ಹಮೀದ, ಇದು ನಮ್ಮ ಮನೆಯ ದುರಕವೂ ಕೂಡ. ಮುಖಗಳು ಒಂದೇ ಆಗಿದ್ದರೆ ಹೃದಯಗಳು ಒಂದೇನೆ. ಪ್ರೀತಿಯನ್ನು ಮುಖದಿಂದಲ್ಲ, ಭಾವನೆಯಿಂದ ಗುರುತಿಸುತ್ತಾರೆ. ಆ ದಿನ ನಶೀರಾ ಕಿಟಕಿಯಿಂದ ಹೊರಗೆ ನೋಡಿದಾಗ ರಫಿಯಾನ್ನು ಕಂಡಳು. ಅವನ ಮುಖ ಬೇರೆಯಾಗಿದ್ದರೂ ಹೃದಯ ತನ್ನದೇ ಎಂಬಂತೆ ಭಾಸವಾಯಿತು. ನಶ್ವಾ ಖರ್ಫಾನ್ರ ಹೆಸರು ಕೇಳಿದಾಗ ಆಕೆಯ ಮನಸ್ಸಿನಲ್ಲಿ ಒಂದು ಮೌನವಾದ ಬಾಗಿಲು ತೆರೆಯಿತು. ಗ್ರಾಮದಾದ್ಯಂತ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು. ಜನರು ಆಶ್ಚರ್ಯಪಟ್ಟರು, ಪ್ರಶ್ನೆಗಳಲ್ಲಿ ಗೊಂದಲಗೊಂಡರು. ಆದರೆ ಈ 4 ಹೃದಯಗಳಿಗೆ ಇದು ಮೊದಲ ಬಾರಿ ಮುಖವಲ್ಲ, ವಿಧಿಯೇ ಗುರುತಾಗಲಿತ್ತು. ಕಲಾ ರಶೀದಾ ಮನೆಗೆ ವಾಪಸ್ಸಾದಾಗ ಆಕೆಯ ಮುಖದಲ್ಲಿ ತಾಯಿಗೆ ಮಾತ್ರ ಸಾಧ್ಯವಾದ ಶಾಂತಿ ಕಾಣಿಸಿತು. ಮಕ್ಕಳ ಒಂಟಿತನವು ಯಾರೊಂದಿಗೋ ಸಂಬಂಧದಿಂದ ಕೂಡಿತು. ಗ್ರಾಮದ ಗಾಳಿಯಲ್ಲಿ ಸಿಹಿಯಾದ ಭಾವನೆ, ಮೌನವಾದ ಗಾಳಿಗಳು ಅಲಂಕಾರದಿಂದ ತುಂಬಿ ಹೋದವು. ಕಲಾಳ ಅಂಗಳದಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳು ಹಗ್ಗದಲ್ಲಿ ತೂಗಾಡುತ್ತಿದ್ದವು. ಮಣ್ಣಿನ ಗೋಡೆಗಳಿಗೆ ಸುಣ್ಣ ಬಳಿಯಲಾಗಿತ್ತು. ಆಕೆಯ ಮುಖದಲ್ಲಿ ಒಂದು ಕೊದ್ದಿನ ಕಾಂತಿ. ನಶೀರಾ, ನಶ್ವಾ ಅಂಗಳದಲ್ಲಿ ಕುಳಿತು ಗಾಜಿಗಳನ್ನು ಧರಿಸುತ್ತಿದ್ದರು. ಮಾತಿಲ್ಲ, ದೂರು ಇಲ್ಲ, ಆದರೆ ಕಣ್ಣುಗಳಲ್ಲಿ ಒಂದು ಗುಪ್ತ ಆಸೆ. ಇನ್ನಾದರೂ ನನ್ನ ಹೆಸರು ಯಾರಾದರೂ ಹೆಸರಿನೊಂದಿಗೆ ಜೋಡಿಯಾಗಬಹುದೇ ಎಂಬ ಯೋಚನೆ. ಮದುವೆಯ ದಿನಾಂಕ ನಿಶ್ಚಿತವಾಯಿತು. ಗ್ರಾಮವೆಲ್ಲ ಆಶ್ಚರ್ಯದಲ್ಲಿ ಮುಳುಗಿತು. ಅವಳಿ ಸಹೋದರರು, ಅವಳಿ ಸಹೋದರಿಯರೊಂದಿಗೆ ಮದುವೆ. ಯಾರು ಯಾರನ್ನು ಗುರುತಿಸುತ್ತಾರೆ ಎಂಬ ಪ್ರಶ್ನೆಗಳು. ಆದರೆ ಕಲಾ ಕೇವಲ ನಕ್ಕು, ಹೃದಯವೇ ಗುರುತಿಸುತ್ತದೆ, ಮುಖವಲ್ಲ ಎಂದಿದ್ದಳು. ಮದುವೆಯ ದಿನ ಬಂದಿತು. ಗ್ರಾಮದಲ್ಲಿ ಇಂತಹ ದೃಶ್ಯವನ್ನು ಎಂದಿಗೂ ಕಂಡಿರಲಿಲ್ಲ. ಸೀರೆಯಲ್ಲಿ ಇಬ್ಬರು ವಧುವಿನರು, ಮುಸುಗಿನಲ್ಲಿ ಇಬ್ಬರು ವರರು, ಎಲ್ಲರೂ ಒಂದೇ ರೀತಿಯವರಂತೆ ಕಾಣಿಸಿದರು. ಮೌಲ್ವಿ ಸಾಹೇಬ್ ಮುಂದೆ ಕುಳಿತಾಗ ರಫಿಯಾನ್ ಖರ್ಫಾನ್ ಒಟ್ಟಿಗೆ ಕಬೂಲ್ ಹೈ ಎಂದರು. ಆ ಕ್ಷಣದಲ್ಲಿ ಯಾರ ಧ್ವನಿ ಯಾರದು ಎಂದು ಯಾರಿಗೂ ತಿಳಿಯಲಿಲ್ಲ. ಮದುವೆ ಪೂರ್ಣಗೊಂಡಿತು, ಸಂಬಂಧಗಳು ಜೋಡಿಯಾದವು. ಆದರೆ ಗುರುತು ಇನ್ನೂ ಅಪೂರ್ಣವಾಗಿಯೇ ಇತ್ತು. ರಾತ್ರಿ ಗಾಢವಾಯಿತು. ರಫಿಯಾನ್ ತನ್ನ ಕೋಣೆಗೆ ಕಾಲಿಟ್ಟ. ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಮುಂದೆ ಮುಸುಗಿನಲ್ಲಿ ಕುಳಿತಿರುವ ಹೆಂಡತಿಯನ್ನು ನೋಡಿದ. ಆದರೆ ಒಂದು ಕ್ಷಣ ತಡೆದ. ಇವಳು ನನ್ನದೇನಾ ಅಥವಾ ತಪ್ಪಾಗಿ ಬೇರೆ ಕೋಣೆಗೆ ಬಂದೆನಾ? ಖರ್ಫಾನ್ ಕೂಡ ಮುಸುಗು ತೆಗೆದಾಗ ಮುಖವನ್ನು ನೋಡಿದ. ಏನೋ ಗೊತ್ತಿರುವಂತೆ ಭಾಸವಾಯಿತಾದರೂ ನಂಬಿಕೆ ಬರಲಿಲ್ಲ. ನಶೀರಾ, ನಶ್ವಾ ಕೂಡ ಅದೇ ಯೋಚನೆಯಲ್ಲಿ, ಇವನು ನನ್ನ ಗಂಡನ ಅಥವಾ ಅವನ ಸಹೋದರನ? ಆ ರಾತ್ರಿ ಸುಂದರವಾದ, ನೆನಪಾಗಬೇಕಿದ್ದ ರಾತ್ರಿ ಒಂದು ಪ್ರಶ್ನೆಯಾಗಿ ಮಾರ್ಪಟ್ಟಿತು. ನನ್ನೊಂದಿಗಿರುವವರು ನನ್ನವರೇನಾ? ರಾತ್ರಿ ಕಳೆದು ಹೋಯಿತು, ಆದರೆ ಮನಸ್ಸಿನ ಗೊಂದಲ ತಗ್ಗಲಿಲ್ಲ. 4 ಕೋಣೆಗಳಲ್ಲಿ 4 ಆತ್ಮಗಳು ಚೆದುರಿ ಹೋಗಿದ್ದವು. ಮದುವೆಯಾಗಿತ್ತು, ಸಂಬಂಧಗಳು ಜೋಡಿಯಾಗಿದ್ದವು, ಆದರೆ ಗುರುತು ಇನ್ನೂ ಕಾಣೆಯಾಗಿತ್ತು. ರಫಿಯಾನ್ ಮುಂದೆ ಕುಳಿತವಳ ಮುಸುಗನ್ನು ಅವನೇ ತೆಗೆದಿದ್ದಾನೆ. ಆದರೆ ಆ ಮುಖವನ್ನು ನೋಡಿದಾಗ ಇವಳು ನನ್ನ ಹೆಂಡತಿಯೇನಾ ಅಥವಾ ನನ್ನ ಸಹೋದರನ ಹೆಂಡತಿಯೊಂದಿಗೆ ಕುಳಿತಿದ್ದೇನೆಯೇ ಎಂಬ ಪ್ರಶ್ನೆ ಮತ್ತೆ ಮತ್ತೆ ತಿರುಗಿತು. ಅವನು ಆಕೆಯ ಮುಖವನ್ನು ನೋಡಿ ಕಣ್ಣುಗಳನ್ನು ತಪ್ಪಿಸಿದ. ಕೈಯನ್ನು ಮುಂದಿಟ್ಟರೆ ಒಂದು ಸತ್ಯವನ್ನು ಮುಟ್ಟುವ ಭಯವಾಯಿತು. ಫರ್ಫಾನ್ ಕೂಡ ಆ ರಾತ್ರಿಯೆಲ್ಲ ಆಕೆಯ ಧ್ವನಿ, ಮಾತು, ನಡವಳಿಕೆಯನ್ನು ಗಮನಿಸುತ್ತಾ ಯಾವುದಾದರೂ ಗುರುತು ಸಿಗಬಹುದೇ ಎಂದು ಯೋಚಿಸಿದ. ಆದರೆ ಎಲ್ಲವೂ ನಶೀರಾಳಂತೆ, ನಶ್ವಾಳಂತೆ ಭಾಸವಾಯಿತು. ಒಂದು ವೇಳೆ ಇವಳು ನನ್ನ ಹೆಂಡತಿಯಲ್ಲದಿದ್ದರೆ, ನನ್ನ ಸಹೋದರನ ಹೆಂಡತಿಯೊಂದಿಗೆ ಇದ್ದರೆ ಎಂಬ ಭಯ, ಲಜ್ಜೆ ಅವನನ್ನು ಕಾಡಿತು. ನಶೀರಾ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡಳು. ಮದುವೆಯಾಗಿದೆ, ಇವನೇ ನನ್ನ ಗಂಡ. ಆದರೆ ಅವನ ಕಣ್ಣುಗಳು ನಡಿಗೆ ಏನೋ ಬೇರೆಯಾಗಿತ್ತು. ಇವನು ಖರ್ಫಾನ್ ಅಲ್ಲವೇ? ನಶ್ವಾಳ ಕಣ್ಣೀರು ಮೆತ್ತನೆಯ ದಿಂಬಿನಲ್ಲಿ ಒಡಗಿ ಹೋಗಿತ್ತು. ಆಕೆಯ ಮನಸ್ಸಿನಲ್ಲಿ ಕೂಗುತ್ತಿತ್ತು, ಒಂದು ವೇಳೆ ಇವನು ತಪ್ಪಾದವನಾದರೆ ನನ್ನ ತಪ್ಪೇನು? ಒಂದು ವೇಳೆ ನನ್ನವನೇ ಆಗಿದ್ದರೆ ನನ್ನ ಮನಸ್ಸು ಏಕೆ ನಂಬುತ್ತಿಲ್ಲ? ಗಂಟೆಗಳು ಕಳೆದವು. ಯಾರು ಕೈಯನ್ನು ಹಿಡಿಯಲಿಲ್ಲ, ಯಾರು ಮಾತನಾಡಲಿಲ್ಲ, ಯಾವ ಸಂಬಂಧವೂ ತನ್ನನ್ನು ಸಾಬೀತುಪಡಿಸಿಕೊಳ್ಳಲಿಲ್ಲ. ಗೋಡೆಗಳು ಸಾಕ್ಷಿಯಾದವು. ಪ್ರೀತಿಯು ಮುಖದಿಂದಲ್ಲ, ನಂಬಿಕೆಯಿಂದ ಆಗುತ್ತದೆ. ಮನಸ್ಸಿನಲ್ಲಿ ಸಂಶಯವಿದ್ದಾಗ ಪ್ರತಿ ಸಂಬಂಧವೂ ಜೀವವಿಲ್ಲದಂತಾಗುತ್ತದೆ. ರಾತ್ರಿ ಮುಗಿಯಿತು. ಆದರೆ ಹೃದಯಗಳಲ್ಲಿ ಒಂದು ದೃಢವಾದ ಒಳಗೊಳಗಿನ ಧ್ವನಿ ಶುರುವಾಯಿತು. ಯಾರೇ ಆಗಿರಲಿ ಈ ರಾತ್ರಿಯನ್ನು ನಿಭಾಯಿಸಬೇಕು. ಮದುವೆಯು ಸುಹಾಗ್ ರಾತ್ರಿ ಪೂರ್ಣಗೊಂಡಾಗಲೇ ಸಂಪೂರ್ಣವಾಗುತ್ತದೆ. ರಫಿಯಾನ್ ತಲೆ ತಗ್ಗಿಸಿ ಕಣ್ಣು ಮುಚ್ಚಿಕೊಂಡು ಮನಸ್ಸಿಗೆ ಹೇಳಿಕೊಂಡ, ಇವಳು ನನ್ನದಾದರೆ ಪ್ರೀತಿಯಾಗುತ್ತದೆ, ಇಲ್ಲದಿದ್ದರೆ ಇದು ನನ್ನ ತಪ್ಪಲ್ಲ, ಇದು ವಿಧಿಯ ಆಟ. ದೇವರು ತಪ್ಪಾಗಿ ಆಗಿರುವ ತಪ್ಪುಗಳನ್ನು ಕ್ಷಮಿಸುತ್ತಾನೆ. ಅವನು ನಿಧಾನವಾಗಿ ಆಕೆಯ ಕೈಯನ್ನು ಹಿಡಿದ. ಮುಖದಲ್ಲಿ ದೂರು ಇರಲಿಲ್ಲ,
ಕೇವಲ ಮೌನದಲ್ಲಿ ಒಂದು ಸ್ವೀಕಾರ. ಫರ್ಫಾನ್ ಕೂಡ ದಿಂಬಿನಲ್ಲಿ ಮುಖವನ್ನು ಮರೆಮಾಡಿಕೊಂಡು, ಈಗ ಹಿಂದೆ ಸರಿದರೆ ಜೀವನ ಪೂರ್ತಿ ಸಂಶಯದಲ್ಲಿ ಕರಗುತ್ತೇನೆ. ಏನೇ ಇದ್ದರೂ ಸ್ವೀಕರಿಸೋಣ, ಇದೇ ನನ್ನ ವಿಧಿ ಇರಬಹುದು ಎಂದು ಯೋಚಿಸಿದ. ನಶೀರಾ, ನಶ್ವಾ ಕೂಡ ತಮ್ಮ ಹೊಸ ಜೀವನದಲ್ಲಿ ಒಂದು ಧೈರ್ಯವನ್ನು ಕೂಡಿಕೊಂಡರು. ನಶೀರಾ ತನ್ನೊಡನೆ ಮದುವೆಯಾಗಿದೆ, ಇವನೇ ನನ್ನ ಗಂಡ, ತಪ್ಪಾದರೆ ಅದು ನನ್ನ ತಪ್ಪಲ್ಲ ಎಂದು ಹೇಳಿಕೊಂಡಳು. ನಶ್ವಾಳ ಕಣ್ಣುಗಳಲ್ಲಿ ಕಣ್ಣೀರು, ಆದರೆ ಅವು ಪಶ್ಚಾತ್ತಾಪದವಲ್ಲ, ಒಂದು ವಿಚಿತ್ರ ಧೈರ್ಯ. ಸುಹಾಗ್ ರಾತ್ರಿ ಇಲ್ಲದೆ ಈ ಸಂಬಂಧ ಅಪೂರ್ಣ. ಸತ್ಯ ಏನೇ ಆಗಿರಲಿ, ಈ ರಾತ್ರಿಯನ್ನು ತಿರಸ್ಕರಿಸುವುದು ಅಸಾಧ್ಯ. ಆ 4 ಕೋಣೆಗಳಲ್ಲಿ ಮೌನ ಮುರಿಯಿತು. ಯಾರೋ ಉಸಿರಾಡಿದರು, ಯಾರೋ ಮುಸುಗು ಜಾರಿಸಿದರು, ಯಾರೋ ದೀಪವನ್ನು ಆರಿಸಿದರು, ಯಾರೋ ಬಾಗಿಲು ಮುಚ್ಚಿದರು. ಸುಹಾಗ್ ರಾತ್ರಿ ನಡೆಯಿತು, ಆದರೆ ಪ್ರೀತಿಯಾಗಲಿಲ್ಲ. ಒಂದು ಆಚಾರವನ್ನು ಪೂರೈಸಲಾಯಿತು, ಆದರೆ ಆತ್ಮಗಳು ಇನ್ನೂ ಎಲ್ಲೋ ಕಳೆದು ಹೋಗಿದ್ದವು. ವಾರಗಳು ಕಳೆದವು. ರಫಿಯಾನ್, ಕರ್ಫಾನ್ ತಮ್ಮ ಕೆಲಸಕ್ಕೆ ಹೋಗಲಾರಂಭಿಸಿದರು. ಗ್ರಾಮದ ಜೀವನ, ಜನರ ಭೇಟಿ, ನಗು, ಶ್ರಮ ಎಲ್ಲವೂ ಯಥಾಪ್ರಕಾರವಾಗಿತ್ತು. ಆದರೆ ಮನಸ್ಸಿನ ಶಾಂತಿ ಕಾಣೆಯಾಯಿತು. ಪ್ರತಿ ಬೆಳಗಿನಲ್ಲಿ ಕಣ್ಣು ತೆರೆದಾಗ ಒಂದು ಭಾರವು ಹೃದಯದಲ್ಲಿ ಇಳಿಯಿತು. ರಾತ್ರಿಯ ನೆನಪುಗಳು ಪ್ರಶ್ನೆಗಳಾಗಿ ಕಣ್ಣ ಮುಂದೆ ತೇಲಿದವು. ನಾನು ನನ್ನ ಹೆಂಡತಿಯೊಂದಿಗೆನಾ, ಅಥವಾ ಪ್ರತಿ ರಾತ್ರಿ ನನ್ನ ಸಹೋದರನ ಹೆಂಡತಿಯೊಂದಿಗೆನಾ? ರಫಿಯಾನ್ ಕೆಲಸದಿಂದ ವಾಪಸ್ಸಾದಾಗ ತನ್ನ ಹೆಂಡತಿಯ ಮುಖವನ್ನು ಗುರುತಿಸಲು ಪ್ರಯತ್ನಿಸುತ್ತಿದ್ದ, ಆದರೆ ಗುರುತು ಯಾವಾಗಲೂ ಮಂಜಿನಂತೆ ಕಾಣುತ್ತಿತ್ತು. ಫರ್ಫಾನ್ ಊಟ ಮಾಡುವಾಗ ಆಕೆಯ ಧ್ವನಿಯನ್ನು ಕೇಳಿದಾಗ, ಒಂದು ವೇಳೆ ಇವಳು ನನ್ನದಲ್ಲದಿದ್ದರೆ ನಾನು ಯಾರೊಂದಿಗೆ ಜೀವನ ಕಳೆಯುತ್ತಿದ್ದೇನೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೊಳಗುತ್ತಿತ್ತು. ಕೆಲವು ದಿನಗಳ ನಂತರ ಕರ್ಫಾನ್ ಒಂದು ಚಿಕ್ಕ ಜಮೀನನ್ನು ಸ್ವಚ್ಛಗೊಳಿಸಿ ಹಳೆಯ ಮರದ ಕಂಬಿಗಳಿಂದ ಒಂದು ಹೊಸ ಗುಡಿಸೆಯನ್ನು ಕಟ್ಟಿದ. 4 ಗೋಡೆಗಳು, ಒಂದು ಚಾವಣಿ, ಗೋಣಿಯ ಬಾಗಿಲು ಅಷ್ಟೇ. ಆದರೆ ಅವನಿಗೆ ಅದು ಒಂದು ಹೊಸ ಆರಂಭ, ಒಂದು ಆಸೆ. ರಫಿಯಾನ್ ಹಳೆಯ ಗುಡಿಸೆಯಲ್ಲೇ ಉಳಿದ. ನಶೀರಾ, ನಶ್ವಾ ಕೂಡ ತಮ್ಮ ಗಂಡಂದಿರೊಂದಿಗೆ ಬೇರೆಯಾದರು. ಗ್ರಾಮಸ್ಥರ ಕೆಲವರು ಸಮಸ್ಯೆ ಬಗೆಹರಿದಿರಬೇಕು ಎಂದರು, ಆದರೆ ಬಗೆಹರಿಯಲಿಲ್ಲ. ಹೊಸ ಗುಡಿಸೆಯಲ್ಲಿ ಕರ್ಫಾನ್ ರಾತ್ರಿಗಳಲ್ಲಿ ಹಾಸಿಗೆಯ ಮೇಲೆ ಕುಳಿತು, ನಾನು ನನ್ನ ಹೆಂಡತಿಯೊಂದಿಗೆನಾ, ಅಥವಾ ರಫಿಯಾನ್ ಮನೆಯಲ್ಲಿರುವವಳೇ ನನ್ನದು ಎಂದು ಯೋಚಿಸುತ್ತಿದ್ದ. ರಫಿಯಾನ್ ತನ್ನ ಹೆಂಡತಿಯ ಮುಖವನ್ನು ನೋಡಿದಾಗ, ಇವಳು ನನ್ನದೇನಾ, ಅಥವಾ ಕರ್ಫಾನ್ನೊಂದಿಗೆ ಹೋದವಳೇ ನನ್ನದು ಎಂಬ ಸಂಶಯ. ಗೋಡೆಗಳು 2 ಗುಡಿಸೆಗಳನ್ನು ಬೇರೆ ಮಾಡಿದ್ದವು, ಆದರೆ ಹೃದಯಗಳಲ್ಲಿನ ಸಂಶಯ ಇನ್ನೂ ಜೀವಂತವಾಗಿತ್ತು. 1 ವರ್ಷ ಕಳೆಯಿತು, ಬಹುಶಃ ಅದಕ್ಕಿಂತ ಹೆಚ್ಚು. ಆದರೆ ಆ ಪ್ರಶ್ನೆ ಇನ್ನೂ ಜೀವಂತವಾಗಿತ್ತು. ನಶೀರಾ ಒಂಟಿಯಾಗಿ ಕೂತು ಕಣ್ಣೀರಿಡುತ್ತಿದ್ದಳು. ನಾನು ನನ್ನ ಗಂಡನೊಂದಿಗೆನಾ, ಅಥವಾ ಪ್ರತಿ ರಾತ್ರಿ ನನ್ನ ಸಹೋದರನ ಗಂಡನೊಂದಿಗೆನಾ? ನಶ್ವಾ ಮೌನವಾಗಿದ್ದಳು, ಆದರೆ ಆಕೆಯ ಕಣ್ಣುಗಳು ಮಾತನಾಡುತ್ತಿದ್ದವು. ನಾನು ಯಾರ ಎದೆಯ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದೇನೆ? ಅವನು ನನ್ನದೇನಾ, ಅಥವಾ ನನ್ನ ಸಹೋದರಿಯದೇನಾ? ಮತ್ತೊಮ್ಮೆ 4 ಕುಳಿತರು. ಮುಖಗಳು ಸುಸ್ತಾಗಿದ್ದವು, ಹೃದಯಗಳು ಭಾರವಾಗಿದ್ದವು, ಮಾತುಗಳು ನಡುಗುತ್ತಾ ಹೊರಬಂದವು. ರಫಿಯಾನ್ ಹೇಳಿದ, ನಾವು ಮತ್ತೆ ಮಾತನಾಡಬೇಕು. ಈ ಸಂಶಯ ನಮ್ಮ ಆತ್ಮವನ್ನೇ ತಿನ್ನುತ್ತಿದೆ. ಕರ್ಫಾನ್ ತಲೆ ತಗ್ಗಿಸಿ, ನಾವು ನಿಜವಾಗಿಯೂ ನಮ್ಮವರೊಂದಿಗೆ ಇದ್ದೇವೆಯೇ, ಅಥವಾ ಒಬ್ಬರ ಹೆಂಡತಿಯರೊಂದಿಗೆ ಒಬ್ಬರು ಜೀವನ ಕಳೆಯುತ್ತಿದ್ದೇವೆಯೇ? ನಶೀರಾ ಕಣ್ಣೀರನ್ನು ಒರೆಸಿಕೊಂಡು, ನಮಗೂ ತಿಳಿಯದು, ನಮ್ಮ ಗಂಡ ಯಾರು, ಸಹೋದರನ ಗಂಡ ಯಾರು? ನಶ್ವಾಳ ಧ್ವನಿ ನಡುಗಿತು. ಮೊದಲ ರಾತ್ರಿ ಯಾವುದಾದರೂ ಗುರುತನ್ನು ಇಟ್ಟುಕೊಂಡಿದ್ದರೆ ಈ ದಿನವನ್ನು ಕಾಣಬೇಕಿರಲಿಲ್ಲ. ಕಾಲ ಕಳೆದಿತ್ತು. ಯಾವ ಫೋಟೋ ಇಲ್ಲ, ಗುರುತಿಲ್ಲ, ಧ್ವನಿಯಲ್ಲಿ ಭೇದವಿಲ್ಲ, ಯಾರನ್ನಾದರೂ ತಮ್ಮದೆಂದು ನಿರ್ಧರಿಸುವ ಯಾವ ಗುರುತೂ ಇರಲಿಲ್ಲ. 4 ಮತ್ತೆ ಕುಳಿತರು, ಈ ಬಾರಿ ಒಂದು ಪರಿಹಾರಕ್ಕಾಗಿ. ಆದರೆ ಮನಸ್ಸಿನಲ್ಲಿ ಆ ಬೆಳಕು ಆರಿ ಹೋಗಿತ್ತು. ಎಲ್ಲ ಬಾಗಿಲುಗಳು ಮುಚ್ಚಿಕೊಂಡಿದ್ದವು, ಒಂದನ್ನು ಬಿಟ್ಟು, ಹೃದಯದ ಸತ್ಯ ಅಥವಾ ದೇವರ ಕೃಪೆಯಿಂದ ಮಾತ್ರ ತೆರೆಯಬಹುದಾದ ಬಾಗಿಲು. ಸಂಜೆ ಮುಳುಗುತ್ತಿತ್ತು, ಗಾಳಿಯಲ್ಲಿ ತಂಪು. ಆದರೆ 4 ಹೃದಯಗಳಲ್ಲಿ ಒಂದು ಶೀತಲ ಭಾರ. ಬೇರೆಯಾಗುವುದು, ಮಾತನಾಡುವುದು, ಎಲ್ಲ ಮಾರ್ಗಗಳನ್ನು ಪ್ರಯತ್ನಿಸಿದರು. ಈಗ ಯಾವ ಪರಿಹಾರವೂ ಇಲ್ಲ ಎಂಬ ನಂಬಿಕೆ ಬಂದಿತ್ತು. ಗುರುತಿಲ್ಲ, ಗುರುತು ಇಲ್ಲ, ಒಡವೆಯಲ್ಲಿ ಭೇದವಿಲ್ಲ, ಧ್ವನಿಯಲ್ಲಿ ತಾರತಮ್ಯವಿಲ್ಲ. ಯಾರು ಯಾರ ನಿಜವಾದ ಜೀವನ ಸಂಗಾತಿಯೆಂದು ತಿಳಿಯುವ ಮಾರ್ಗವಿರಲಿಲ್ಲ. ರಫಿಯಾನ್, ಕರ್ಫಾನ್ ತಮ್ಮ ಕೆಲಸಕ್ಕೆ ಹೋಗುತ್ತಿದ್ದರು, ಆದರೆ ದೇಹವಷ್ಟೇ ಚಲಿಸುತ್ತಿತ್ತು. ಹೃದಯ ಇನ್ನೂ ಆ ಕಳೆದು ಹೋದ ಗಾಳಿಯಲ್ಲಿ ನಿಂತಿತ್ತು. ರಾತ್ರಿಗಳು ಇನ್ನಷ್ಟು ಭಾರವಾದವು. ಪ್ರಶ್ನೆಗೆ ಉತ್ತರವಿಲ್ಲ, ಉತ್ತರಕ್ಕೆ ಮಾರ್ಗವಿಲ್ಲ. ನಶೀರಾ, ನಶ್ವಾ ಕೂಡ ಮೌನವಾಗಿ ದಿನಗಳನ್ನು ಕಳೆದರು. ದೂರು ಇಲ್ಲ, ಪ್ರಶ್ನೆ ಇಲ್ಲ, ಆದರೆ ಕಣ್ಣುಗಳಲ್ಲಿ ಒಂದು ನೆರಳು. ನಾನು ನನ್ನ ಗಂಡನೊಂದಿಗೆನಾ, ಅಥವಾ ಸಹೋದರನ ಗಂಡನೊಂದಿಗೆನಾ? ಒಂದು ದಿನ ರಫಿಯಾನ್ ಮಸೀದಿನಿಂದ ವಾಪಸ್ಸಾದ. ಮುಖವಲ್ಲ, ಆತ್ಮವೇ ಸುಸ್ತಾಗಿತ್ತು.
ಫರ್ಫಾನ್ನತ್ತ ನೋಡಿ, ಅನ್ನ, ಈ ಸಂಬಂಧ ಇನ್ನೂ ನಡೆಯಲಾರದು. ಒಂದು ವೇಳೆ ನಾವು ಪಾಪದಲ್ಲಿ ಬದುಕುತ್ತಿದ್ದೇವೆಯೇ? ಇಂತಹದ್ದೇ ಸತ್ತರೆ ದೇವರಿಗೆ ಏನು ಮುಖ ತೋರಿಸುತ್ತೇವೆ? ಫರ್ಫಾನ್ನ ಕಣ್ಣುಗಳಲ್ಲಿ ಕಣ್ಣೀರು. ಹೌದು ಅನ್ನ, ನಾವು ಈ ಸಂಬಂಧವನ್ನು ಮುಗಿಸಬೇಕು. ವಿಚ್ಛೇದನ ಕೊಟ್ಟರೆ ಜೀವನ ಪವಿತ್ರವಾಗುತ್ತದೆ. ಆ ಕ್ಷಣ ಅವರ ಹೃದಯದ ಕೂಗು, ಅಸಹಾಯಕತೆಯೂ ಭವಿಷ್ಯದ ಭಯವೂ ಕೂಡಿದ ನಿರ್ಧಾರ. ನಶೀರ, ನಶ್ವಾ ಕೋಣೆಯಲ್ಲಿ ಎಲ್ಲವನ್ನೂ ಕೇಳಿದರು, ಆದರೆ ಮೌನವಾಗಿದ್ದರು. ಅವರು ಆ ಸ್ಥಿತಿಗೆ ಬಂದಿದ್ದರು. ಪ್ರತಿ ಸಂಬಂಧ, ಪ್ರತಿ ಭಾವನೆ, ಪ್ರತಿ ಕ್ಷಣ ಒಂದು ಭಾರವಾಗಿತ್ತು. ಆ ರಾತ್ರಿ ಒಂದು ಜೀವನವನ್ನು ಎಚ್ಚರಿಕೆಯಿಂದ ಇಡುವ ರಾತ್ರಿ. ನಾಲ್ವರು ಒಟ್ಟಾಗಿ ಕೊನೆಯ ನಿರ್ಧಾರವನ್ನು ತೆಗೆದುಕೊಂಡರು. ರಫಿಯಾನ್, ಖರ್ಫಾನ್ ತಮ್ಮ ಪ್ರಮಾಣಗಳನ್ನು ಓದಿದರು. ನಶೀರ, ನಶ್ವಾಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗಿತು, ಆದರೆ ಅವು ಅಸಹಾಯಕತೆಯವಲ್ಲ, ಸರಿಯಾದ ನಿರ್ಧಾರದ ತೃಪ್ತಿಯವು. ನಾಲ್ವರು ಒಬ್ಬರಿಗೊಬ್ಬರು ವಿಚ್ಛೇದನವನ್ನು ಘೋಷಿಸಿದರು. ಜಗಳವಿಲ್ಲ, ಆರೋಪವಿಲ್ಲ, ಕೇವಲ ಒಂದು ಶೀತಲ ಮೌನ, ಅದರಲ್ಲಿ ಶಾಂತಿಯ ಸ್ವಲ್ಪ ಬೆಳಕು. ಕೆಲವು ದಿನಗಳು ಕಳೆದವು. ಗ್ರಾಮಸ್ಥರು ರೀತಿ ರೀತಿಯ ಮಾತುಗಳನ್ನಾಡಿದರು, ಆದರೆ ಹೃದಯಗಳಲ್ಲಿ ಒಂದು ವಿಚಿತ್ರ ಶಾಂತಿ. ನಾವು ತಪ್ಪಾದ ಸಂಬಂಧದಲ್ಲಿ ಬದುಕುತ್ತಿದ್ದರೆ ಈಗ ದೇವರ ಕಣ್ಣಿನಲ್ಲಿ ಪವಿತ್ರರಾಗಿದ್ದೇವೆ. ಎಲ್ಲವೂ ಚೆದುರಿಹೋಯಿತು, ಆದರೆ ಆತ್ಮದ ಭಾರ ನಿಧಾನವಾಗಿ ಇಳಿಯತೊಡಗಿತು. 1 ವರ್ಷ ಕಳೆದಿತು, ಬಹುಶಃ ಅದಕ್ಕಿಂತ ಹೆಚ್ಚು. ಒಂದು ದಿನ ದೇವರ ಅಗೋಚರ ಸಹಾಯ ಇಳಿಯಿತು. ರಫಿಯಾನ್ ಒಬ್ಬ ಸರಳ ಗ್ರಾಮೀಣ ಹುಡುಗಿಯೊಂದಿಗೆ ಮದುವೆಯಾದ. ಫರ್ಫಾನ್ಗೂ ದೇವರು ಒಬ್ಬ ಒಳ್ಳೆಯ ಹೆಂಡತಿಯನ್ನು ಕೊಟ್ಟ. ನಶೀರ, ನಶ್ವಾ ಕೂಡ ಒಂದೇ ರೀತಿಯ ಮುಖಗಳಿಲ್ಲದ, ಗುರುತಿನ ಗೊಂದಲವಿಲ್ಲದ ಮನೆಗಳಲ್ಲಿ ಮದುವೆಯಾದರು. ಅವರು ಒಬ್ಬರಿಗೊಬ್ಬರು ಒಂದು ನಿಯಮವನ್ನು ಮಾಡಿಕೊಂಡರು, ಮತ್ತೆ ಭೇಟಿಯಾದರೆ ಒಂದೇ ರೀತಿಯ ಬಟ್ಟೆ ಧರಿಸಬಾರದು, ಕೈಯಲ್ಲಿ ಬೇರೆ ಬೇರೆ ಗುರುತುಗಳನ್ನು ಇಟ್ಟುಕೊಳ್ಳಬೇಕು, ಅಗತ್ಯವಿಲ್ಲದಿದ್ದರೆ ಎದುರಾಗಬಾರದು. ಕಾಲ ಕಳೆಯಿತು, ಮನೆಗಳು ಸ್ಥಿರಗೊಂಡವು. ಮಕ್ಕಳ ಕಿಲಕಿಲ ನಗು, ರೊಟ್ಟಿಯ ವಾಸನೆ, ಜಪಮಾಲೆಯ ಶಬ್ದ, ಪ್ರತಿ ಮನೆಯಲ್ಲಿ ಜೀವನ ಮತ್ತೆ ಆರಂಭವಾಯಿತು. ಅಪ್ಪುಡೆ ನಾಲ್ವರೂ ಮೊದಲ ಬಾರಿಗೆ ಹೃದಯಪೂರ್ವಕವಾಗಿ ಶಾಂತಿಯ ಉಸಿರನ್ನು ತೆಗೆದುಕೊಂಡರು. ನಾವು ಒಂದು ದೊಡ್ಡ ಪರೀಕ್ಷೆಯನ್ನು ಕಂಡಿದ್ದೇವೆ, ದೇವರು ಅದಕ್ಕೆ ಬದಲಾಗಿ ಕೃಪೆಯನ್ನು ಕೊಟ್ಟನು ಎಂದು ತಿಳಿದುಕೊಂಡರು. ಅವರ ಗತವು ಒಂದು ಭಾರವಾಗಿತ್ತು, ಭವಿಷ್ಯವು ಒಂದು ಬಹುಮಾನವಾಯಿತು. ಇದು ಒಂದು ಸಫರ್, ಗುರುತಿನ ಶೋಧನೆ, ಸಂಬಂಧಗಳ ತಪ್ಪು, ಸಮಾಜದ ಸರಳತೆ, ದೇವರ ಕೃಪೆ, ಇವೆಲ್ಲ ಒಟ್ಟಾಗಿ ಒಂದು ಕಥೆಯನ್ನು ಸೃಷ್ಟಿಸಿದವು. ಈ ಕಥೆಯನ್ನು ಪ್ರತಿ ಹೃದಯವೂ ಓದಬೇಕು, ಪ್ರತಿ ಕಣ್ಣು ತಡೆದು ಭಾವಿಸಬೇಕು.